ಮಾವಿನಕಾಯಿ ಸೀಸನಲ್ಲಿ ಆದಷ್ಟು ಮಾವಿನಕಾಯಿ ರೆಸಿಪಿಗಳನ್ನೆಲ್ಲ ಮಾಡಿ ತಿಂದುಬಿಡಬೇಕು ಆಯಿತಾ. ಇವತ್ತು ಲೊಟ್ಟೆ ಹೊಡೆದು ಊಟ ಮಾಡುವಂತಹ ಒಂದು ರುಚಿಕರ ಮಾವಿನಕಾಯಿ ಗೊಜ್ಜು ಅಥವಾ ಮಾವಿನಕಾಯಿ ಅಂಬಟ್ಟು ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಖಾರವಾಗಿ ಹುಳಿಯಾಗಿ ಸಿಹಿಯಾಗಿರೋ ಈ ಗೊಜ್ಜಿಗೆ ತೆಂಗಿನೆಣ್ಣೆ ಹಾಕಿ ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ 2 ತೋತಾಪುರಿ ಅಥವಾ ಗಿಳಿಮೂತಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಆದಷ್ಟು ಹುಳಿ ಕಡಿಮೆ ಇರೋ ಮಾವಿನಕಾಯಿ ತೊಗೊಳ್ಳಿ. ಇದನ್ನು ಚೆನ್ನಾಗಿ ತೊಳೆದು ಸಿಪ್ಪೆನ ತೆಗೆದು ಸ್ಲೈಸಸ್ ಮಾಡಿ ಹೆಚ್ಚಿಟ್ಕೋಬೇಕು. ಈಗ ಒಂದು ಬಾಣಲೆಗೆ 2 ದೊಡ್ಡ ಚಮಚದಷ್ಟು ತೆಂಗಿನೆಣ್ಣೆ ಹಾಕೋತಾ ಇದ್ದೀನಿ. ಈ ರೆಸಿಪಿಗೆ ತೆಂಗಿನೆಣ್ಣೆ ತುಂಬ ಚೆನ್ನಾಗಾಗುತ್ತೆ. ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನು ಇಲ್ಲಿ ಹಾಕ್ಕೋಬೋದು. ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, ಒಳ್ಳೆ ಪರಿಮಳದ ಇಂಗು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಖಾರಕ್ಕೆ ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸಿನಕಾಯಿ ಅಂತ ಏನು ಹೇಳ್ತಾರೆ, ಅದು ಒಣಗಿದ ರೂಪದಲ್ಲಿ ನನ್ನ ಹತ್ರ ಇದೆ. ಅದನ್ನು ನಾನು ಪುಡಿ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಖಾರ ಇರುತ್ತೆ, ರುಚಿ ಸಹ ತುಂಬ ಚೆನ್ನಾಗಿರುತ್ತೆ. ಇದಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಸಿಮೆಣಸು ಅಥವಾ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೋಬೋದು. ಇದನ್ನು ನಾನು ಸ್ವಲ್ಪ ಪುಡಿ ಮಾಡಿ 1 ಚಮಚದಷ್ಟು ಮಾಡಿಟ್ಕೊಂಡಿದ್ದೆ. ಆ ಪುಡಿಯನ್ನು ಒಗ್ಗರಣೆಗೆ ಸೇರಿಸ್ಬಿಟ್ಟು ಘಾಟ್ ಹೋಗೋ ತನಕ ಇದನ್ನು ಹುರಿತಾ ಇದ್ದೇನೆ. ಇವಾಗ ಹೆಚ್ಚಿರುವಂತಹ ಮಾವಿನಕಾಯಿಯ ಹೋಳುಗಳೇನಿದೆ ಅದನ್ನು ಸಹ ಸೇರಿಸ್ಕೋಬೇಕು. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ತೆಳುವಾಗಿ ಹೆಚ್ಕೊಂಡ್ರೆ ಸಾಕು, ಮಾವಿನಕಾಯಿ ತುಂಬ ಬೇಗನೆ ಬೆಂದ್ಬಿಡುತ್ತೆ. ಇದಕ್ಕೊಂದು 1/4 ಚಮಚ ಅರಿಶಿಣ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದ ಹಾಗೆ ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸು ಅಂತ ಇದು ಮಲೆನಾಡಿನವರಿಗೆ ಮತ್ತು ಕರಾವಳಿಯವರಿಗೆ ಗೊತ್ತಿರುತ್ತೆ, ಮನೆಯಲ್ಲೇ ಬೆಳ್ಕೋಬೋದು ಈಸಿಯಾಗಿ. ಇದು ಸಿಕ್ಕಿದ್ರೆ ಖಂಡಿತ ಹಾಕ್ಕೊಳ್ಳಿ. ಬೆಂಗಳೂರಿನಲ್ಲಿರೋರ್ಗಾದರೆ ಅದು ಮಂಗಳೂರು ಸ್ಟೋರ್ನಲ್ಲಿ ನಿಮಗೆ ಒಣಗಿದ್ದು ಸಿಗುತ್ತೆ. ತಂದು ಪುಡಿ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಇರುತ್ತೆ, ಇನ್ನು ಹಾಳಾಗೋದಿಲ್ಲ. ಬೇಯೋಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹದವಾಗಿ ಬೆಲ್ಲ ಸಹ ಹಾಕ್ಕೋಬೇಕು. ಇಲ್ಲಿ ಉಪ್ಪು, ಹುಳಿ ಮತ್ತು ಖಾರ, ಸಿಹಿ ಎಲ್ಲ ಏರಾಗೇನೆ ಇರಬೇಕು. ಮಾವಿನಕಾಯಿಯ ಹುಳಿಯನ್ನು ನೋಡಿಕೊಂಡು ನೀವು ಉಪ್ಪು ಮತ್ತು ಸಿಹಿಯನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನಾನು 1 ದೊಡ್ಡ ಚಮಚದಷ್ಟು ಜೋನಿ ಬೆಲ್ಲವನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಾವಿನಕಾಯಿ ಹೋಳು ಬೇಯೋ ತನಕ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತೀನಿ. ಮೆದುವಾಗಿ ಮಾವಿನಕಾಯಿ ಹೋಳು ಬೇಯಬೇಕು. ಅಷ್ಟರಲ್ಲಿ ನಾವು ಇದಕ್ಕೊಂದು ಪುಡಿ ಮಾಡ್ಕೊಂಡು ಬಿಡೋಣ. ಇಲ್ಲಿ ಒಗ್ಗರಣೆ ಸೌಟಿಗೆ ನಾನೊಂದು 3 ಚಮಚದಷ್ಟು ಉದ್ದಿನಬೇಳೆಯನ್ನು ಸೇರಿಸ್ತಾ ಇದ್ದೇನೆ. ನಂತರ 1/4 ಚಮಚದಷ್ಟು ಮೆಂತೆ ತುಂಬ ಹಾಕೋದು ಬೇಡ. ಇದಿಷ್ಟನ್ನು ಒಳ್ಳೆ ಪರಿಮಳ ಬರೋ ತನಕ, ಬಣ್ಣ ಬದಲಾಗೋ ತನಕ ಹುರ್ಕೋಬೇಕಾಗತ್ತೆ. ಹದವಾಗಿ ಹುರಿದು ಆದಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ. ಈ ರೀತಿ ಈ ಪುಡಿಯನ್ನು ನಾವು ಕಡೆಯಲ್ಲಿ ಮಾವಿನಕಾಯಿ ಗೊಜ್ಜಿಗೆ ಸೇರಿಸ್ಲಿಕ್ಕಿದೆ. ನೋಡಿ, ಮಾವಿನಕಾಯಿ ಹೋಳು ಚೆನ್ನಾಗಿ ಬೆಂದಿದೆ. ಈಗ ಬೆಂದಿರೋಂತಹ ಹೋಳಿಗೆ ಮಾಡಿದಂತಹ ಉದ್ದಿನಬೇಳೆ ಮತ್ತು ಮೆಂತೆ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈ ಟೈಮ್ನಲ್ಲಿ ನೀವು ಬೇಕಾದರೆ ಉಪ್ಪು ಮತ್ತು ಸಿಹಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೀರನ್ನು ಹಾಕ್ಕೊಂಡು ಬೇಕಾದರೆ ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳು ಬೇಕಾದರೆ ತೆಳು ಸಹ ಮಾಡ್ಕೊಳ್ಬೋದು. ಇದು ಹಾಕಿದ ಮೇಲೆ ಗೊಜ್ಜು ಸ್ವಲ್ಪ ಗಟ್ಟಿ ಆಗುತ್ತೆ ಮತ್ತು ಒಳ್ಳೆ ಉದ್ದಿನ ಬೇಳೆಯ ಪರಿಮಳ ಸಹ ಆಗುತ್ತೆ, ಮೆಂತೆದು ಉದ್ದಿನ ಬೇಳೆದು. ಇದಕ್ಕೆ ನೀರು ಹಾಕಿದರೂ ಸಹ ನಾವು ಇದನ್ನು ಒಂದು 15 ಡೇಸ್ ಫ್ರಿಜ್ನಲ್ಲಿ ಇಟ್ಟು ಹಾಳು ಆಗದೆ ಇರೋ ಥರ ಇಟ್ಕೊಂಡು ದೋಸೆ, ಚಪಾತಿ ಎಲ್ಲದಕ್ಕಿಂತ ಅನ್ನಕ್ಕೆ ತೆಂಗಿನೆಣ್ಣೆ ಹಾಕಿ ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಬಿಸಿ ಅನ್ನದೊಟ್ಟಿಗೆ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಬೇಕಾದಷ್ಟು ಮಾವಿನಕಾಯಿ ಸಿಗ್ತಾ ಇದೆ. ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.